ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರುತ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ GRS, ಹಾಗೆಯೇ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 21, 2022 ಬಿಡುಗಡೆಯಾಗಿದೆ. ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಬಂದು 168 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯಲ್ಲಿ ಆ್ಯಕ್ಟರ್ಸ್ಗಳು ಶ್ರಾವಣ, ರಾಧಿಕಾ, ಶಿವಕುಮಾರ್, ವಿಜಯ್, ಚಂದ್ರಶೇಖರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ತಮಿಳಲ್ಲಿ ಕೂಡ ಈ ಮೂವಿ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇದೊಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಒಂದು ಹುಡುಗನ ತುಂಬ ಪ್ರೀತಿಸಿದಾಗ ಯಾವ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರೆಲ್ಲ ಒಂದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಿರ್ತಾರೋ ಅವರೆಲ್ಲ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ, ಶಂಕರ್ ಅನ್ನೋ ವ್ಯಕ್ತಿ ಇರ್ತಾರೆ. ಶಂಕರ್ಗೆ ಅವ್ರಿಗೆ ತಂದೆ ತಾಯಿ ಇರ್ತಾರೆ. ಶಂಕರ್ ಏನು ಮಾಡ್ತಾರೆ ಅಂದರೆ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಅಂದರೆ ಶಂಕರ್ ಪ್ರೀತಿಸ್ತಿರೋ ಹುಡುಗಿ ಹತ್ರ ಅವಳ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿನೂ ಕೂಡ ಒಂದು ತಂಗಿ ಕೂಡ ಇರ್ತಾರೆ. ಅವ್ರಿಗೆ ಮೀನಾಕ್ಷಿ ಹಾಗೂ ಅವ್ರ ತಂಗಿ ಒಂದು ಶಾಪಿಂಗ್ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹುಡುಗರುಗಳು ಕಿಚಾಯಿಸ್ಬಿಡ್ತಾರೆ. ತುಂಬ ರೇಕ್ಸನ್ನು ಮಾಡಿಬಿಟ್ಟು ಹೊರಟೋಗ್ತಾರೆ. ಅದರಿಂದ ಅದನ್ನು ತಗೊಂಡೋಗಿ ಮೀನಾಕ್ಷಿ ಅವರ ಶಂಕರ್ ಹತ್ರ ಹೇಳ್ತಾರೆ. ಶಂಕರ್ ಕೂಡ ಅವರಿಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ. ಮತ್ತು ಅವರಿಬ್ಬರು ಫೈಟ್ ಕೂಡ ಆಗುತ್ತೆ. ಆದರೆ ಶಂಕರ್ ಅವರು ಅವರ ಊರಿನ MLA ಮಗನ್ನೇ ಹೊಡೆದಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮತ್ತು ಅವ್ರಿಗೆ MLA ಮಗಳನ್ನ ಹೊಡೆದಿರೋ ಕಾರಣದಿಂದ ಅವರು ತುಂಬ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಶಂಕರ್ ಅವ್ರನ್ನ ಅರೆಸ್ಟ್ ಮಾಡಿಸಿ ತುಂಬ ಹಿಗ್ಗಾಮುಗ್ಗ ಹೊಡಿಸ್ತಾರೆ. ಮತ್ತು ಅವರಿಗೆ ತುಂಬ ಗಾಯಗಳು ಕೂಡ ಉಂಟಾಗ್ತವೆ. ಇದನ್ನೆಲ್ಲ ನೋಡಿ ಮೀನಾಕ್ಷಿ ಅವರು ಕೂಡ ತುಂಬ ಬೇಜಾರನ್ನು ಮಾಡ್ಕೊಂಡು ಹೇಳಲೇಬಾರ್ದಾಯಿತು ಅಂತೇಳಿ ತುಂಬ ಬೇಜಾರನ್ನು ಮಾಡ್ಕೋತಾರೆ. ಮತ್ತು ಮೀನಾಕ್ಷಿ ಅವ್ರನ್ನ ಕಾಲೇಜಲ್ಲಿ MLA ಮಕ್ಕಳೆಲ್ಲ ಬಂದು, ಹಾಗೆಯೇ ಅವರ ಫ್ರೆಂಡ್ಸ್ಗಳೆಲ್ಲ ಬಂದು ತುಂಬ ಟಾರ್ಚರನ್ನು ಮಾಡ್ತಿರ್ತಾರೆ. ಇದರಿಂದ ಮೀನಾಕ್ಷಿ ಕೂಡ ಅಪ್ಸೆಟಾಗಿ ಕಾಲೇಜ್ಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾರೆ. ಶಂಕರ್ ಅವರು ಕೂಡ ಕಾಲೇಜ್ಗೆ ಬರ್ತಿರೋದ್ರಿಂದ ಇದನ್ನೆಲ್ಲ ನೋಡಿ ಅವ್ರಿಗೆ ಒಂದಿನ ಮಾಡಬೇಕು ಅಂತೇಳಿ ಅವ್ರಿಗೆ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು ನೀವು. ಹಾಗೆಯೇ ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಹೆಚ್ಚಿನ ಸಂಖ್ಯೆಯಿಂದ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.